ಗೈಸ್, ನಾವಿಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಬನ್ನಿ ನೋಡೋಣ. ಮಹಾಲಿಂಗೇಶ್ವರನ ದೇವಾಲಯ ಅಂತ. ಸೊ ಇಲ್ಲಿ ಒಬ್ಬರು ಅರ್ಚಕರು ಕೂತಿದ್ದಾರೆ, ಪೂಜೆ ಮಾಡ್ತಾಯಿದ್ರು. ದೇವಾಲಯದಲ್ಲಿ ಹೋಮ ಹವನಗಳು ನಡೆಯುವ ಸ್ಥಳ. ಮತ್ತು ಇದು ಪುಷ್ಕರಣಿ. ಕಾಲು ತೊಳ್ಕೊಂಡು ಸ್ವಲ್ಪ ಮಡಿ ಸ್ನಾನ ಎಲ್ಲ ಮಾಡಬೇಕು ಅಂದರೆ ಇಲ್ಲಿ ಮಾಡಿ ಬರ್ಬೋದು. ಅಶ್ವತ್ಥ ವೃಕ್ಷ ಅದು ಎಲ್ಲ ಬಾವಿಗೆ ಹೋಗುವ ಜಾಗ. ಕಂಪ್ಲೀಟ್ಲಿ ಪ್ಲ್ಯಾಂಟೇಷನ್ಸ್ ಇರುವ ಜಾಗ. ತೆಗೆದು ಹೊಸದಾಗಿ ಮಾಡಿ ಅದು ಸಣ್ಣದಿತ್ತು ಒಳಗೆ ಗರ್ಭಗುಡಿ ಸಮೇತ. ಅಲ್ಲಿ ಒಂದು ದೈವಸ್ಥಾನವೂ ಉಂಟು. ಗರುಡಗಂಬ ಇಂದ ಒಳಗಡೆ ಹೋಗ್ತಾ ಇದ್ದೀವಿ. ಏನು ಎನರ್ಜಿ ಇದೆ ಗೊತ್ತಾ ಇಲ್ಲಿ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ನೈವೇದ್ಯ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಅದಕ್ಕೆ ಡೋರ್ ಕ್ಲೋಸ್ ಮಾಡಿದ್ದಾರೆ ಗರ್ಭಗುಡಿದು. ನೀವೇ ನೋಡ್ಬೋದು. ನಂದಿಯಿಂದ ನಿಮಗೆ ಒಂದು ದರ್ಶನ ಕ್ಲೋಸ್ ಮಾಡಿದ್ದಾರೆ ಇದು. ನೋಡೋಣ ಆಮೇಲೆ. ತುಂಬ ಹಳೆಯ ದೇವಸ್ಥಾನ. ಅದನ್ನು ಮತ್ತೆ ಕೆಡವಿ ಕಟ್ಟಿದ್ದಾರೆ 2000 ಇಸ್ವಿಯಲ್ಲಿ. ಇದು ಅನ್ನಪೂರ್ಣೇಶ್ವರಿಯ ಇದು ಅಭಿಷೇಕ ಬರುವ ನೀರಿನ ಒಂದು ಕೊಂಡ. ಒಂದು ತುಳಸಿ ದಳದ ಒಂದು ಜಾಗ. ತೋಟಗಳಿವೆ ಇಲ್ಲಿ. ತುಳಸಿ ತೋಟವೇ ಇದೆ. ದೇವರು ಈ ದೇವಸ್ಥಾನ ಪ್ರಕೃತಿ ಮಡಿಲಲ್ಲಿ ಇರುವ ದೇವಾಲಯ. ಮಹಾಲಿಂಗೇಶ್ವರನ ದೇವಾಲಯ ಕಾರ್ಕಳ ಹತ್ರ ಇರುವ ಒಂದು ದೇವಸ್ಥಾನ. ಇದೆಲ್ಲ ನೀವು ಅಡಿಕೆ ಮರಗಳನ್ನ ನೋಡ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಹೈಬಿಸ್ಕಸ್. ಇಲ್ಲಿ ಒಂದು ನಾಗರ ಕಟ್ಟೆ ಉಂಟು, ನಾಗವನ. ಈ ಅಡಿಕೆಗಳು ಇಲ್ಲಿ ಹಾಕಿದ್ದಾರೆ. ಮಾರಾಟಕ್ಕೆ ಅಂತ ಅನಿಸುತ್ತೆ. ಆಮೇಲೆ ಈ ನಾಗರಕಲ್ಲಲ್ಲಿ ವೀಣೆ ಮತ್ತು ಒಂದು ಪಿ ಅಥವಾ ಫ್ಲೂಟ್ ಹಿಡ್ಕೊಂಡಿರೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮತ್ತು ಎಸ್ಪೆಷಲಿ ಈ ನಾಗ ಒಂದು ಡಿಸೈನ್ ನಾವೆಲ್ಲೂ ನೋಡಿಲ್ಲ. ಇದು ಅಷ್ಟೆ ಇಲ್ಲಿರೋದು. ಇವೆಲ್ಲ ಲಾಕಿಂಗ್ ಸಿಸ್ಟಮ್ ಅಂತ ಮೊದಲು ಹೇಳ್ತಾಯಿದ್ರು. ಅಂದರೆ ಯಾವ ಥರ ಲಾಕ್ ಮಾಡಿದ್ದಾರೆ, ಇಂಟರ್ಲಾಕಿಂಗ್ ಸಿಸ್ಟಮ್ಸ್. ಸೊ ಏನೇನಿದೆಯೋ ಗೊತ್ತಿಲ್ಲ. ಚೆನ್ನಾಗಿದೆ ವೈಬ್ ಇಲ್ಲಿ. ಇದು ರಕ್ತೇಶ್ವರಿ ದೈವ ಮತ್ತು ಭೈರವನ ಒಂದು ಸನ್ನಿಧಾನ. ಈ ಸನ್ನಿಧಾನದಲ್ಲಿ ಹೆಂಗಿದಾನೆ ದೈವ ಅಂತ ನೋಡುವ. ಭೈರವ ಪುನರ್ನಿರ್ಮಾಣ ಸೇವಾದಾರರು. ಓಕೆ, ಈ ಕಡೆ ತುಂಬ ಅಬ್ಸರ್ವ್ ಮಾಡಿ. ಹೊಳೆ ರುದ್ರನ ಒಂದು ವಿಗ್ರಹ, 1000 ವರ್ಷ ಹಳೆಯ ಒಂದು ವಿಗ್ರಹ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.